ಎಲ್ರಿಗೂ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಏನಪ್ಪ ಅಂದರೆ ಡೈರೆಕ್ಟ್ ಈ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂದರೆ ಈ ಒಂದು KA ಪೊಲೀಸ್ ಕಾನ್ಸ್ಟೇಬಲು ಎಂದು ಸಿವಿಲ್ ಕಾನ್ಸ್ಟೇಬಲ್ದು HK ಮತ್ತು ನಾನ್ HK ಬೇರೆ ಬೇರೆ ಪರೀಕ್ಷಾ ಕೇಂದ್ರ ಏನು ಕೊಟ್ಟಿದ್ದರು ಎಕ್ಸಾಮ್ ಹಾಲ್ ಟಿಕೆಟಲ್ಲಿ, ಸದ್ಯಕ್ಕೆ ಅದೀಗ ಬದಲಾವಣೆ ಆಗಿದೆ. ಸೊ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಎಲ್ಲರಿಗೂ ಬದಲಾವಣೆ ಆಗಿದೆ, ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಓಕೆ, ಸೊ ಮೊದಲನೇದಾಗಿ ಈ ಕುರಿತಂತೆ ಮತ್ತೆ KA ಕಡೆಯಿಂದ ವಾಟ್ಸಪ್ಪಲ್ಲಿ ಕೆಲವರಿಗೆ ಮೆಸೇಜ್ ಬಂದಿದೆ. ಸೊ ಏನು ಮೆಸೇಜ್ ಬಂದಿದೆ ಅಂತ ನೋಡ್ತಾ ಹೋಗೋದಾದರೆ, ಡಿಯರ್ ಕ್ಯಾಂಡಿಡೇಟ್, kindly re-download the admission ticket as the exam center details have been revised. Kindly carry the latest updated admission ticket to the exam center without fail. ಅಂದರೆ ಇಲ್ಲಿ ಕನ್ನಡದಲ್ಲಿ ಕೂಡ ಅವ್ರು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಪರೀಕ್ಷಾ ಕೇಂದ್ರದ ವಿವರಣೆಗಳು ಬದಲಾವಣೆ ಮಾಡಲಾಗಿದೆ. ಆದ್ದರಿಂದ ದಯವಿಟ್ಟು ಪ್ರವೇಶ ಪತ್ರವನ್ನು ಮತ್ತೊಮ್ಮೆ ಡೌನ್ಲೋಡ್ ಮಾಡಿಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೆ ಇತ್ತೀಚಿನ ನವೀಕರಿಸಿದ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಓಕೆ, ಸೊ ಏನಪ್ಪ ಅಂದರೆ ಮತ್ತೊಮ್ಮೆ ಒಂದು ರಿವೈಸ್ ಮಾಡಿದರೆ ಹಾಲ್ ಟಿಕೆಟ್ ಯಾರ್ದೆಲ್ಲ ಎಕ್ಸಾಮ್ ಸೆಂಟ್ರು ಬೇರೆ ಬೇರೆ ಡಿಸ್ಟಿಕ್ಕು ಮತ್ತು ಕೆಲವೊಬ್ಬರಿಗೆ ಲಾಂಗ್ ಡಿಸ್ಟೆನ್ಸ್ ಬಿದ್ದಿತ್ತು ಅವರಿಗಷ್ಟೇ ಚೇಂಜ್ ಆಗಿದೆ. ಆಯಿತಾ, ಸಂಪೂರ್ಣವಾಗಿ ಎಲ್ರಿಗೂ ಚೇಂಜ್ ಆಗಿಲ್ಲ. ಆಯಿತಾ, ಸೊ ಅವ್ರೇನು ಮಾಡಬೇಕಂದ್ರೆ ಈ ಒಂದು ಲಿಂಕಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮ್ಮ HK ನಾನ್ HK ಒಂದು ಏನು ಇರುತ್ತೆ ಅದು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಹಾಕಿ ಹಾಲ್ ಟಿಕೆಟ್ನ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಕ್ಲಾರಿಫೈ ಕೊಡ್ತೀನಿ ನೋಡಿ, ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರ್ ಏನಾದರೂ 10ರಿಂದ 20-30 ಕಿಲೋಮೀಟ್ರ್ವರೆಗೂ ಏನಾದರೂ ಡಿಸ್ಟೆನ್ಸ್ ಇದ್ದರೆ, ಮ್ಯಾಕ್ಸಿಮಮ್ 30 ಅಷ್ಟೇ, ಏನಾದರೂ ಡಿಸ್ಟೆನ್ಸ್ ಇದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ಅವರು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ನೀವು ಆ ಒಂದು ಏನಪ್ಪ ಅಂದರೆ 10 ಗಂಟೆಯಿಂದ ನಿಮಗೆ 11ವರೆಗೆ ಎಕ್ಸಾಮ್ ಮುಗಿಯುತ್ತೆ, 1.5 ಅವರ್ದೆ. ಸೊ 12 ಗಂಟೆಯಿಂದ ನಿಮಗೆ 2 ಗಂಟೆವರೆಗೂ 2 ಅವರು ಟೈಮ್ ಇರುತ್ತೆ ನಿಮಗೆ ಅಲ್ಲಿ. ಸೊ ಹಾಗಾಗಿ ನೀವು ಟ್ರಾವೆಲ್ ಮಾಡ್ಬೋದು ಅಂತ KA ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಲ್ರಿಗೂ ಚೇಂಜ್ ಮಾಡಿಲ್ಲ ಅವರು. ಸೊ ಇದು ಕೂಡ ಚೇಂಜ್ ಆಗಬೇಕಂದ್ರೆ ನೀವು ಮತ್ತೆ KAಗೆ ಸಾಕಷ್ಟು ಕಂಪ್ಲೇಂಟ್ಗಳು ಕೊಡಬೇಕು, ಹೆಲ್ಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ಟ್ವಿಟ್ರು ಮತ್ತು ಮಾಧ್ಯಮಗಳ ಮುಖಾಂತರ ಈ ಒಂದು ನ್ಯೂಸ್ನ ಸ್ಪ್ರೆಡ್ ಮಾಡಿದ್ರೆ ಮತ್ತೆ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಓಕೆ, ಸೊ ಏನಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತುಂಬ ದೊಡ್ಡದು ಇಶ್ಯೂ ಆಗಿರೋದಂದರೆ ಏನಪ್ಪ ಅಂದರೆ ಇಲ್ಲಿ ರಾಯಚೂರಲ್ಲಿ ಎಕ್ಸಾಮ್ ಬರೆಯೋರು ಬೆಳಗ್ಗೆ ರಾಯಚೂರು ಬರೆದ್ರೆ ಮಧ್ಯಾಹ್ನ ಸಿನ್ನೂರಲ್ಲಿ ಅವರು ಎಕ್ಸಾಮ್ನ ಬರಿತಾ ಇದ್ರು. ಹಾಗಾಗಿ ಇವ್ರದ್ದು ಮಾತ್ರ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಕಡೆ ಹಾಲ್ ಟಿಕೆಟ್ ಎಲ್ಲ ಅಭ್ಯರ್ಥಿಗಳದ್ದು ಲಭ್ಯ ಆಗಿಲ್ಲ. ಹಾಗಾಗಿ ಅವ್ರು ಬಂದಿರುವಂಥ ಮೆಸೇಜ್ ಪ್ರಕಾರ ಏನಪ್ಪ ಅಂದರೆ ಜಸ್ಟ್ ಯಾರ್ದು ಲಾಂಗ್ ಡಿಸ್ಟೆನ್ಸ್ದಲ್ಲಿ ಯಾರ್ಯಾರೆಲ್ಲ ಎಕ್ಸಾಮ್ ಸೆಂಟ್ರ್ ಇತ್ತು ಅವ್ರದ್ದಷ್ಟೇ ಚೇಂಜ್ ಮಾಡಿದರೆ ವಿದಿನ್ 10-20 ಕಿಲೋಮೀಟ್ರು ಎಕ್ಸಾಮ್ ಸೆಂಟ್ರ್ ಏನು ಕೊಟ್ಟಿದೆ ಅವ್ರದ್ದೆಲ್ಲರದ್ದು ಚೇಂಜ್ ಆಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಕೂಡ ನೀವೊಂದು ಟ್ರಾಫಿಕ್ಕು ಅದು ಇದೆಲ್ಲ ಇರುತ್ತೆ, ಆದರೂ ಕೂಡ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೂ ಕೂಡ ಟ್ರಾವೆಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಕುರಿತು KAವರೆಗೆ ನೀವು ನಿಮ್ದು ಏನಾದರೂ ಚೇಂಜ್ ಆಗಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಇನ್ನೂ ಹಾಲ್ ಟಿಕೆಟ್ ಯಾಕಂದರೆ ಎಲ್ಲ ಅಭ್ಯರ್ಥಿಗಳು ಲಭ್ಯ ಇರಲ್ಲ. ನೀವು ನಿಮ್ಮ ಒಂದು ಹಾಲ್ ಟಿಕೆಟು ಮತ್ತೆ ಚೆಕ್ ಮಾಡಿ ನಿಮ್ಮೊಂದು ಎಕ್ಸಾಮ್ ಸೆಂಟ್ರು ಚೇಂಜ್ ಆಗಿದೆ, ಸ್ಪೆಷಲಿ ಫಾರ್ ಬೆಂಗಳೂರು ಸ್ಟೂಡೆಂಟ್ಸ್. ಯಾಕಂದರೆ ಬೇರೆ ಬೇರೆ ಡಿಸ್ಟಿಕಲ್ಲಿ ಒಂದು 10-20 ಕಿಲೋಮೀಟರ್ ಇದ್ದರೆ ಟ್ರಾವೆಲ್ ಮಾಡ್ಬೋದು, ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇರುತ್ತೆ, ಹಾಗಾಗಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಒಂದು ಬಾರಿ ನಿಮ್ಮ ಒಂದು ಹಾಲ್ ಟಿಕೆಟ್ನ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಸೊ ಈ ಕುರಿತು ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಮತ್ತೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.